ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೆಸರು ಕಾಳು ಪಾಲಕ್ ಸಾರನ್ನ ಮಾಡ್ತಾಯಿದ್ದೀನಿ. ಅಂದರೆ ಹೆಸರು ಕಾಳು ಹಾಕ್ಕೊಂಡು ಪಾಲಕ್ ಸಾರನ್ನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ತುಂಬ ಜನ ಬೇಳೆಯಲ್ಲಿ ಹಾಕ್ಕೊಂಡೇ ಪಾಲಕ್ ಸಾರನ್ನ ಮಾಡ್ತೀರಾ. ಸೊ ಇವತ್ತು ಹೆಸರು ಕಾಳು ಹಾಕ್ಕೊಂಡು ಡಿಫ್ರೆಂಟಾಗಿ ಇರಲಿ ಅಂತ ಟೇಸ್ಟ್ನ ನಾನೇ ಹೆಸರು ಕಾಳು ಹಾಕ್ಕೊಂಡು ಸಾರು ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿದೆ ನನಗಂತೂ ಸಾರು. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ. ಬನ್ನಿ ನೋಡೋಣ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 1 ಸೂಡು ಆಗುವಷ್ಟು ಪಾಲಕ್ನ ತೊಗೊಂಡಿದ್ದೀನಿ. ನೀವು 1 ಸೂಡು ಇಲ್ಲ ಅದಕ್ಕಿಂತ ಕಡಿಮೆ ಇದ್ದರೂ ನಡೀತದೆ. ಹಾಗೆ 4 ರಿಂದ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಇರೋ ಮೆಣಸಿನ್ಕಾಯಿ ಇದೆ. ಹಾಗೆ 2 ಟೊಮೆಟೊ ತೊಗೊಂಡಿದ್ದೀನಿ. ಸ್ವೀಟ್ ಟೊಮೆಟೊ ಇದ್ದಾವೆ. ಇವು ಹುಳಿ ಟೊಮೆಟೊ ಇದ್ದರೆ 2 ತೊಗೊಳ್ಳಿ. ಸ್ವೀಟ್ ಟೊಮೆಟೊ ಇದ್ದರೂ ಲಾಸ್ಟಲ್ಲಿ ಹುಣಸೆ ಹಣ್ಣು ಹಾಕೋಬೇಕಾಗತ್ತೆ. ನೋಡಿ, ಪಾಲಕನ್ನ ಕ್ಲೀನಾಗೆ ವಾಶ್ ಮಾಡಿಕೊಂಡು ಕಟ್ ಮಾಡಬೇಕು. ಯಾಕೆಂದರೆ ಪಾಲಕಲ್ಲಿ ಜಾಸ್ತಿ ಮಣ್ಣಿರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಪಾಲಕಲ್ಲಿ ಅದು ಕೆಳಗಿನ ಇದು ತೆಗೆದು ಬೇರು ತೆಗೆದು ಅದಕ್ಕೆ ಕ್ಲೀನಾಗೆ ಒಂದು 2 ರಿಂದ 3 ಸಲನ ತೊಳ್ಕೊಂಡ್ಬಿಡಿ. ಯಾಕೆಂದರೆ ಮಣ್ಣು ಭಾಳ ಇರುತ್ತೆ, ಅದಕ್ಕೋಸ್ಕರ. ಸೊ ಕಟ್ ಮಾಡ್ಕೋಬೇಕಾದ್ರೆ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ದಪ್ಪಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಪಾಲಕ್ ಸಾರು ಸರಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಥರ ನೀವು ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಉಲ್ಟಾ ನೋಡಿ, ಈ ಥರ ಕಟ್ ಮಾಡೋದ್ರಿಂದ ಇನ್ನೂ ಸಣ್ಣದಾಗಿ ಬರುತ್ತೆ. ನೋಡಿ, ಇವಾಗ ಈ ಥರ ಸಣ್ಣದಾಗಿ ಆಗಿದೆ ನೋಡಿ. ಇವಾಗ ನಾನು ಹೆಸರು ಕಾಳನ್ನ 1 ಕಪ್ ಆಗುವಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. 1 ಕಪ್ ಅಂದರೆ ಸ್ಮಾಲ್ ಕಪ್ಪು, ದೊಡ್ಡ ಕಪ್ಪಲ್ಲಿ ತೊಗೊಂಡಿಲ್ಲ ನಾನು. 1 ಕಪ್ ಸ್ಮಾಲಲ್ಲಿ ತೊಗೊಂಡ್ರೆ ಜಾಸ್ತಿನೇ ಸಾರಾಗುತ್ತೆ. ನೋಡಿ, ನನ್ನ ಮಾಡಿರೋ ಸಾರು ಎಷ್ಟಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. 1 ಕಪ್ ಆಗುವಷ್ಟು ಹೆಸರು ಕಾಳನ್ನ ಹುರ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಹುರ್ಕೊಂಡಿರೋದ್ರಿಂದ ಅದಕ್ಕೆ ನಾನು ಹುರಿದಿಲ್ಲ. ನೀವು ಹುರ್ಕೊಂಡು ತೊಗೋಬೇಕು ಹೆಸರು ಕಾಳನ್ನ. ಫಸ್ಟಿಗೆ ಹೆಸರು ಕಾಳು ಹುರ್ಕೊಂಡ್ಬಿಡಿ. ಸ್ಮೆಲ್ ಬರೋವರೆಗೂ ಹುರ್ಕೋಬೇಕು, ಅಂದರೆ ಬ್ರೌನ್ ಕಲರ್ ಆಗೋವರೆಗೂ. ಅದನ್ನು ಕ್ಲೀನಾಗೆ ವಾಶ್ ಮಾಡ್ಕೊಂಡಿದ್ದೀನಿ ನಾನು ಹೆಸರು ಕಾಳನ್ನ. ಅದಕ್ಕೆ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಇವಾಗ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಈ ಥರ ದಪ್ಪಾಗೆ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಅದನ್ನು ನಾವು ತಿನ್ನೋದಿಲ್ಲ. ಯಾಕಂದರೆ ಭಾಳ ಖಾರ ಇರೋದ್ರಿಂದ ನಾನು ಈ ಥರ ಕಟ್ ಮಾಡಿಕೊಂಡೆ ಹಾಕೋತಾ ಇದ್ದೀನಿ. ಟೊಮೆಟೊನೂ ಅಷ್ಟೇ, 1 ಟೊಮೆಟೊಲಿ 4 ಭಾಗನ ಮಾಡ್ಕೊಂಬಿಡಿ. ಸಣ್ಣಗೆ ಕಟ್ ಮಾಡ್ಕೋಬೇಕಂತೇನಿಲ್ಲ. ಬರೀ 1 ಟೊಮೆಟೊಲಿ 4 ಭಾಗ ಮಾಡ್ಕೊಂಡ್ಬಿಟ್ರು ಸಾಕು. ನೀರಲ್ಲಿ ಕುದ್ದಿರುತ್ತಲ್ಲ, ಅದಕ್ಕೆಲ್ಲೇ ರುಚಿ ಬಿಟ್ಟಿರುತ್ತೆ. ಲಾಸ್ಟಲ್ಲಿ ಹೇಳ್ತೀನಿ ನಾನು ಈ ಥರ ದಪ್ಪ ಕಟ್ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಯಾವ ಥರ ರುಚಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಹಾಕ್ಕೊಂಡು ಇವಾಗ ನೀರು ಹಾಕ್ಕೊಂಡ್ಬಿಡಿ. ನೀರು ಹಾಕ್ಕೊಂಡಾದ್ಮೇಲೆ ಇವಾಗ ನಾನು ಒಂದು 3 ರಿಂದ 4 ಸಿಟಿನ ವಿಸಿಲ್ಸ್ ಹಾಕೋತಾ ಇದ್ದೀನಿ ನಾನು. ನೋಡಿ, ಇವಾಗ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಪಾಲಕ್ ಮತ್ತು ಟೊಮೆಟೊ ಎಲ್ಲ ಬೆಂದುಬಿಟ್ಟಿದೆ. ಇವಾಗ ಕಾಳು ನೋಡಿ, ಕಾಳು ಒಂದೊಂದು ಕಾಳಿದ್ರೆ ಬೇಗ ಬೇಯುತ್ತೆ, ಇಲ್ಲಾಂದರೆ ಬೇಯೋದಿಲ್ಲ. ಅದನ್ನೇನು ಚಿಂತೆ ಮಾಡೋಕ್ಕೆ ಹೋಗಬೇಡಿ ಬೆಂದಿಲ್ಲ ಅಂತ ಹೇಳಿ. ಅದನ್ನು ಇವಾಗ ನಾನು ಈ ಥರ ಮಾಡಿ ತೋರಿಸ್ತೀನಿ ನೋಡಿ. ನಂದು ಕಾಳಷ್ಟೇ ಸ್ವಲ್ಪ ಬೆಂದಿದೆ. ಪೂರ ಬೇಯಬೇಕಂದ್ರೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಸ್ವಲ್ಪ ಆರಕ್ಕೆ ಬಿಡಿ. ಯಾಕೆಂದರೆ ಬಿಸಿಯಾಗಿ ಹಾಕೋದ್ರಿಂದ ಮಿಕ್ಸಿಯಲ್ಲಿ ಹಾಕೋದು ಸಿಡಿ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಈ ಥರ ಆರಕ್ಕೆ ಬಿಡಬೇಕು. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾನು ಆರಕ್ಕೆ ಬಿಟ್ಟಿದ್ದೀನಿ ನೋಡಿ. ಇವಾಗ ಆರಕ್ಕೆ ಬಿಟ್ಟಿದ್ದೀನಿ, ಮಿಕ್ಸಿಗೆ ಹಾಕ್ಕೊಂಡೆ ನಾನು. ಸಣ್ಣದಾಗಿ ಹಾಕೋಬೇಕಂತೇನಿಲ್ಲ, ತೀರಾ ತರಿ ಹಾಕ್ಕೊಳ್ಳಿ. ಯಾಕೆಂದರೆ ನಿಮ್ಮಲ್ಲಿ ಮಕ್ಕಳು ಏನಾರ ಊಟ ಮಾಡ್ತಿದ್ರು ಅಂದರೆ ಇದಕ್ಕಿಂತಲೂ ಸಣ್ಣದಾಗಿ ಹಾಕೋಬೋದು. ಇಲ್ಲ ದೊಡ್ಡವರಿಗಾದರೆ ಪರವಾಗಿಲ್ಲ. ಈ ಥರ ಕಾಳು ಅಂದರೆ ಸ್ವಲ್ಪ ಬಿರಿಸಿದ್ರೆ ನಡೀತದೆ. ಸಣ್ಣಗೆ ಪೇಸ್ಟ್ ಮಾಡಿಕೊಂಡು ಮಕ್ಕಳಿಗೆ ಸಾಂಬಾರು ಮಾಡಿಕೊಡೋದ್ರಿಂದ ಅದೂ ಕೂಡ ರುಚಿ ಇರುತ್ತೆ. ಯಾಕೆಂದರೆ ಇದರಲ್ಲಿ ಹೆಸರು ಕಾಳು ಮತ್ತು ಪಾಲಕಲ್ಲಿ ಜಾಸ್ತಿ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೆ ಈ ಥರ ಸಾಂಬಾರನ್ನ ಮಾಡಿ ಅನ್ನ ಸಾಂಬಾರು ಕೊಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಥರ ಸೈಡಿಗೆ ಒಂದು ಇದರಲ್ಲಿ ಹಾಕ್ಕೊಂಡ್ಬಿಡಿ, ಎಲ್ಲ ಮಿಕ್ಸ್ ಮಾಡಿಕೊಂಡು. ಈಗ ಅರ್ಧ ಸಾಂಬಾರು ರೆಡಿ ಆದಂಗೆ ಆಯಿತು. ಇನ್ನು ಒಗ್ಗರಣೆ ಹಾಕೋದು ಅಷ್ಟೇ. ನೋಡಿ ಯಾವ ಥರ ಗ್ರೀನ್ ಕಲರ್ ಬಂದಿದೆ. ನಾನು ಇದಕ್ಕೆ ಯಾವುದೇ ಏನೂ ಮಸಾಲೆ ಪದಾರ್ಥ ಹಾಕೋತಾ ಇಲ್ಲ, ಡೈರೆಕ್ಟ್ ಇದೇ ಕಲರ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ನಾನು. ಒಗ್ಗರಣೆನ ಯಾವ ಥರ ಹಾಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ನಾನು ಡೈರೆಕ್ಟು ಕುಕ್ಕರಲ್ಲೇ ಇದು ಮಾಡ್ಕೋತಾ ಇದ್ದೀನಿ ಒಗ್ಗರಣೆ. 3 ರಿಂದ 4 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಕಾಯ್ದ ನಂತರ ಏನು ಮಾಡಿ,
ಚಿಟಪಟ ಅನ್ನಬೇಕು ಸಾಸಿವೆನ ಹಾಕ್ಕೊಂಡು. ಸಾಸಿವೆ ಫುಲ್ ಚಿಟಪಟ ಸೌಂಡ್ ಬರ್ತಿರಬೇಕು, ಆವಾಗ ಜೀರಿಗೆ ಹಾಕ್ಕೊಳ್ಳಿ. ಏಕೆಂದರೆ ಸಾಸಿವೆ ಹಸಿ ಇದ್ದರೆ ಅಂದರೆ ಸಾರಂತೂ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸಾಸಿವೆ ಸ್ವಲ್ಪ ಜಾಸ್ತಿ ಚಿಟಪಟ ಅಂದು ಕಡಿಮೆ ಆಗಬೇಕು ಸೌಂಡ್, ಅಲ್ಲಿವರೆಗೂ ನಾವು ಹಾಕ್ಕೋಬೇಕು. ಇವಾಗ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನಾನು. ಈ ಸಾಂಬಾರಿಗೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಯಾಕೆಂದರೆ ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ, ಅದಕ್ಕೋಸ್ಕರ. ಕರಿಬೇವಿನ ಸೊಪ್ಪು ಅಷ್ಟೇ ಜಾಸ್ತಿ ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಈ ಥರ ಬ್ರೌನ್ ಕಲರ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಎಲ್ಲ ಕಲರ್ ಚೇಂಜ್ ಆಯಿತು. ಇದಕ್ಕೇನು ಬೇರೆ ಏನೂ ಹಾಕಬೇಕಾಗಿಲ್ಲ. ನಿಮ್ಮ ಅರಿಶಿನ ಪುಡಿ ಬೇಕಂದ್ರೆ ಹಾಕೋಬೋದು, ಯಾಕೆಂದರೆ ಕಲರ್ ಮಾತ್ರ ಅರಿಶಿನ ಕಲರ್ ಬರುತ್ತೆ. ಅದಕ್ಕೋಸ್ಕರ ನಾನು ಗ್ರೀನ್ ಕಲರ್ ಬೇಕು, ನಾನು ಅರಿಶಿನ ಹಾಕೋತಾ ಇಲ್ಲ. ನೀವು ಬೇಕಿದ್ದರೆ ಅರಿಶಿನ ಹಾಕೋಬೋದು. ನಾನು ಡೈರೆಕ್ಟ್ ಸಾರನ್ನ ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ. ಇವಾಗ ಈ ಕಲರ್ ಗ್ರೀನೇ ಇರಲಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾರು. ನಾನು ಈ ಕನ್ಸಿಸ್ಟೆನ್ಸಿಯಲ್ಲೇ ಸಾರು ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಅನ್ನದ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಇನ್ನೊಂದು, ಈ ಸಾರು ಮುದ್ದೆ ಜೊತೆಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬೇಕಿದ್ದರೆ ಒಂದ್ಸಲ ಈ ಸಾರು ಮಾಡಿದಾಗ ಟ್ರೈ ಮಾಡಿ ನೋಡಿ, ಮುದ್ದೆ ಮಾಡಿ. ನನಗಂತೂ ಸಖತ್ ರುಚಿ ಕೊಟ್ಟಿದೆ ಸಾರು. ನಾನು ಲಾಸ್ಟಲ್ಲಿ ಹುಣಸೆಹಣ್ಣು ಹಾಕೋತಾ ಇದ್ದೀನಿ, ಯಾಕೆಂದರೆ ನಾನು ಸ್ವೀಟ್ ಟೊಮೆಟೊ ಇರೋದ್ರಿಂದ ಜಾಸ್ತಿ ಹುಳಿಯಾಗಿರೋದಿಲ್ಲ. ಅದಕ್ಕೋಸ್ಕರ ನಾನು ಹುಣಸೆಹಣ್ಣನ್ನು ಹಾಕೋತಾ ಇದ್ದೀನಿ. ನೀವು ಹುಳಿ ಟೊಮೆಟೊ ತೊಗೊಂಡಿದ್ರೆ ಹುಣಸೆಹಣ್ಣು ಹಾಕುವ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಟೊಮೆಟೊ ಮೇಲೆ ಬಿಟ್ಟರೆ ಸಾಕು, ಯಾಕೆಂದರೆ ಅದೇ ಜಾಸ್ತಿ ಹುಳಿ ಇರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.